ಮಾರ್ನಿಂಗ್ ಫ್ರೆಂಡ್ಸ್. ಸೊ ಇವತ್ತು ಈಗ ಸ್ವಲ್ಪ ಲೇಟಾಗಿದ್ವಿ. ಬೆಳಿಗ್ಗೆ ಪ್ರೋಗ್ರಾಮ್ ಎಲ್ಲ ಸ್ವಲ್ಪ ಆ ಕಡೆ ಈ ಕಡೆ ಆಗಿದೆ. ಈಗ ಫಸ್ಟು ತಿಂಡಿ ತಿಂದ್ಕೊಂಡು ಈಗ ದೂದ್ಸಾಗರ್ಗೆ ಹೋಗೋಣ ಅಂದ್ಕೊಂಡಿದ್ದೀವಿ. ಟಿಕೆಟ್ ಇಲ್ಲ, ಬಟ್ ಅಲ್ಲಿ ಹೋಗಿ ನೋಡಬೇಕು ಟಿಕೆಟ್ ಸಿಗುತ್ತಾ ಇಲ್ವಾ ಅಂತ. ಸೊ ಇವತ್ತಿನ ತಿಂಡಿ ಏನೋ ಇಂಟ್ರೆಸ್ಟಿಂಗ್ ಆಗಿದೆ. ಪ್ಲೇನ್ ಪರೋಟ ಅದೆಲ್ಲ ಇದೆ. ಇಡ್ಲಿ, ಪ್ಲೇನ್ ಪರೋಟ. ಐ ಥಿಂಕ್ ಇಟ್ಸ್ ಗುಡ್. ಓಕೆ, ತಿಂಡಿ ತಿನ್ಕೊಂಡು ದೂದ್ಸಾಗರ್ಗೆ ಹೋಗ್ತಾ ಆನ್ ದ ವೇ ಸಿಗೋಣ. ಹಲೋ ಫ್ರೆಂಡ್ಸ್, ಈಗ ದೂದ್ಸಾಗರ್ ಕಡೆ ಹೊರಟಿದ್ದೀವಿ. ಇನ್ನೊಂದು 2 hours ಡ್ರೈವ್ ಇದೆ. Around 8:50 in the morning we checked out. It was supposed, as per the plan, it was supposed to be at 6 o'clock, but there were few additions and tiring travel, so ella age around 8:50 we checked out, and now we are going towards Dudhsagar. Innu gottilla ticket sigutta ilva anta. We are trying our luck. If not, there are other couple of places someone has recommended, so we might visit that. We'll keep you posted there. Alright, enjoy the journey towards Dudhsagar. ಇದೇ ದೂದ್ಸಾಗರ್ಗೆ ಹೋಗೋ ಟಿಕೆಟ್ ಕೌಂಟರ್ದು ರೂಟು. ನಾವು ಹೋಗಿದ್ವಿ, ಟಿಕೆಟ್ ಸಿಗಲಿಲ್ಲ ಆ್ಯಕ್ಚುಲಿ. ಐ ಗೆಸ್ ವಿ ಶುಡ್ ಹ್ಯಾವ್ ಕಮ್ ಅರ್ಲಿ. ಸೊ ಇಲ್ಲಿ ಏನಂದರೆ ಇವತ್ತಿಂದ ಶುರು ಆಗ್ತಾ ಇರೋದ್ರಿಂದ ಓನ್ಲಿ 20 to 30 ಜೀಪ್ಸ್ ಇರುತ್ತೆ ಅಷ್ಟೇ ದಿನಕ್ಕೆ. ನಾಳೆಯಿಂದ ಏನೋ ಜಾಸ್ತಿ ಆಗುತ್ತಂತೆ. ಆಮೇಲೆ ಮಂಡೇಯಿಂದ ಅಂದರೆ October 4th ದೇರ್ ಮೈಟ್ ಬಿ ಕ್ಲೋಸ್ ಟು 100-150 ಜೀಪ್ಸ್ ಅಂತ. ಈಗ ಬಂದು 8 ಗಂಟೆಗೆ ಓಪನ್ ಆಗುತ್ತಂತ ಕ್ಯೂ. ಇನ್ ಕೇಸ್ ನೀವು ಆನ್ಲೈನ್ ಬುಕ್ ಮಾಡಲಿಲ್ಲ ಅಂದರೆ 8 ಗಂಟೆಗೆ ಬಂದು ಕ್ಯೂನಲ್ಲಿ ನಿಂತ್ಕೊಂಡ್ರೆ ಅವಾಗ ಯು ಮೈಟ್ ಗೆಟ್ ಇಟ್. ಸೊ ಇದೇ ಜೀಪ್ ಇಲ್ಲಿ ಹೋಯ್ತಲ್ಲ, ಅದೇ ಥರ ಜೀಪು. ಸೊ ಕರ್ಕೊಂಡೋಗಿ ಕರ್ಕೊಂಡ್ಬರ್ತಾರೆ. ಐ ಥಿಂಕ್ ದೇ ವಿಲ್ ಗಿವ್ ಯು 1.5 hour ಅಟ್ ದ ವಾಟರ್ ಫಾಲ್ಸ್, ಆ್ಯಂಡ್ ಗೋಯಿಂಗ್ ಆ್ಯಂಡ್ ಕಮಿಂಗ್ ಬ್ಯಾಕ್ ಈಸ್ ಲೈಕ್ an hour. So plan for around 3 hours of time here. That excludes your queue time, ticketing line time. Okay. So ನಾವು ನಾಳೆ ಮತ್ತೆ ಬಂದು ಟ್ರೈ ಮಾಡೋಣ ಅನ್ಕೋತಾ ಇದ್ದೀವಿ ಅರ್ಲಿ ಮಾರ್ನಿಂಗಲ್ಲಿ. ನಾವು ಇಲ್ಲೇ ಹತ್ತಿರದಲ್ಲೇ ಒಂದು ಸ್ಟೇನಲ್ಲಿ ಇರ್ತೀವಿ. ಅಂದರೆ ಇಟ್ಸ್ ಲೈಕ್ ಅ ಹೋಮ್ ಸ್ಟೇ, ರೆಸಾರ್ಟ್ ಕೈಂಡ್ ಆಫ್ ಸ್ಟೇ. ಸೊ ಅಲ್ಲಿದ್ದು ನಾಳೆ ಬೆಳಗ್ಗೆ ಬರ್ತೀವಿ. ಲೆಟ್ಸ್ ಸಿ. ಇವಾಗ ಬೇರೆ ಇನ್ನೊಂದೆರಡು ಪ್ಲೇಸಸ್ ಯಾರು ರೆಕಮೆಂಡ್ ಮಾಡಿದ್ದಾರೆ, ಅಲ್ಲಿಗೆ ಹೋಗ್ತೀವಿ. ಸಿ ಯು ದೇರ್. ಐ ವಿಲ್ ಎಕ್ಸ್ಪ್ಲೈನ್ ಯು ಅಬೌಟ್ ದ ಪ್ಲೇಸ್ ಅಟ್ ದಟ್ ಪ್ಲೇಸ್. ಓಕೆ, ಬಾಯ್. ಹೇ ಗೈಸ್, ಇಲ್ಲಿ ಟೆಂಪಲ್ ಹತ್ರ ಇದ್ದೀವಿ. ಇನ್ನೇನು ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಇಲ್ಲೆಲ್ಲ ನೋಡಿ, ಫುಲ್ ಆಫ್ ನೇಚರ್. ಈಗ ಎಂಟ್ರಿ ಕೊಡ್ತಾ ಇದ್ದೀವಿ ಇನ್ನು. ಬಟ್ ಇಲ್ಲಿ ತುಂಬ ಇವತ್ತು ಸ್ಯಾಟರ್ಡೆ ಅಂತಲೇ ಏನೋ ತುಂಬ ರಶ್ ಇದೆ ಇಲ್ಲಿ.
So guys, this is the temple which is close to 1000 years old, I guess. This is called Swayambhu Mahadev Temple. ತುಂಬ ಚೆನ್ನಾಗಿದೆ, ಸುತ್ತ ಕಾಡು, ಮಧ್ಯದಲ್ಲಿ ಟೆಂಪಲ್ ಇದೆ. ಆಮೇಲೆ ಪಕ್ಕದಲ್ಲಿ ನೀವು ನೋಡ್ದಂಗೆ ಒಂದು ಹೊಳೆನೂ ಹರಿತಾ ಇದೆ. ಬ್ಯೂಟಿಫುಲ್. ಬನ್ನಿ ದೇವ್ರ ದರ್ಶನ ಮಾಡ್ಕೊಳ್ಳೋಣ. ಹೇ ಗೈಸ್, ತುಂಬ ಚೆನ್ನಾಗಿತ್ತು ದೇವಸ್ಥಾನ. ದಿಸ್ ಇಸ್ ಕಾಲ್ಡ್ ಸ್ವಯಂಭೂ ಮಹಾದೇವ ಟೆಂಪಲ್. ಸೊ ಊರ ಹೆಸರು ತಂಬಡಿ ಸುರ್ಲಾ ಅಂತ, TAMBDI, ತಂಬಡಿ ಸುರ್ಲಾ, SURLA, ತಂಬಡಿ ಸುರ್ಲಾ ಸ್ವಯಂಭೂ ಮಹಾದೇವ್ ಟೆಂಪಲ್. ತುಂಬ ಚೆನ್ನಾಗಿದೆ ದೇವಸ್ಥಾನ. ಕದಂಬರು ಕಟ್ಟಿಸಿರೋ ದೇವಸ್ಥಾನ ಇದು. ಆಲ್ಮೋಸ್ಟ್ 1000 years ಓಲ್ಡ್. ಅದೇ ಕೆಲವು ಟಿಪ್ಸ್ ಇಲ್ಲಿಗೆ ಬರೋಕ್ಕೆ. ಒಂದು, ಇದು ತುಂಬ ನ್ಯಾರೋ ರೋಡ್, ಸೊ ಬಿ ಕೇರ್ಫುಲ್ ವೆನ್ ಯು ಆರ್ ಡ್ರೈವಿಂಗ್. ಸೆಕೆಂಡ್, ಸಿನ್ಸ್ ಇಟ್ಸ್ ಎ ಟೆಂಪಲ್, ಯು ಹ್ಯಾವ್ ಟು leave all your footwear outside, so it might be a good idea to wear sandals and not the shoes. ಆಮೇಲೆ ಇನ್ನೊಂದೇನಂದ್ರೆ ಅಲ್ಲಿ there is a small river stream flowing right next to the temple, so you would want to wet your legs and wash your face, so it might be good idea to wear sandals. So ಅದೊಂದಿದೆ. ನಮಗೆ ನಾವು ಶೂ ಹಾಕೊಂಡು ಹೋಗಿದ್ವಿ ನಾವೊಂದಿಬ್ಬರು, ಸೊ ಅಲ್ಲೆಲ್ಲ ಶೂ ಬಿಚ್ಚಿ ಅದೆಲ್ಲ ಸ್ವಲ್ಪ ಟೈಮ್ ಕನ್ಸ್ಯೂಮ್ ಆಯಿತು. ಆಮೇಲೆ ಸೆಕೆಂಡ್ ಥಿಂಗ್, ಇವಾಗ ಎಸ್ಪೆಷಲಿ ರೈನಿ ಸೀಸನ್ ಆದ್ದರಿಂದ ವೆರಿ ಸ್ಲಿಪ್ಪರಿ ಅಲ್ಲೆಲ್ಲ. ಆ್ಯಕ್ಚುಲಿ ಈಗ ಮಾಮೂಲಿ ಜನ ಓಡಾಡೋ ಪಾತ್ಸ್ ಅಲ್ಲೆಲ್ಲ ಕರೆಕ್ಟಾಗಿದೆ, ಸ್ಲಿಪ್ಪರಿ ಇಲ್ಲ. ಬಟ್ ಇಫ್ ಯು ವಾಂಟ್ ಜಸ್ಟ್ ಗೋ ಔಟ್ಸೈಡ್ ದ ರೆಗ್ಯುಲರ್ ಪಾತ್, ಸ್ವಲ್ಪ ನೋಡ್ಕೊಂಡು ಹೋಗಿ, ಅಲ್ಲಿ ಸ್ವಲ್ಪ ಸ್ಲಿಪ್ಪರಿ ಇರುತ್ತೆ. ಆಮೇಲೆ ತುಂಬ ಜನ ಇರ್ತಾರೆ. ನಮಗೆ ಹೇಳಿದಾಗ ಆ್ಯಕ್ಚುಲಿ ದೇ ಥಾಟ್ this might be not so crowded place, but maybe because today is a holiday, like 2nd October, so there was too much of crowd. So be careful when you are moving around in these corona times especially. Amele if you are carrying any drones or anything, this is an ASI site, Archaeological Survey of India site, so
ಡ್ರೋನ್ಸ್ ಅದೆಲ್ಲ ಓಡ್ಸೋಕ್ಕಾಗಲ್ಲ. ಆಮೇಲೆ ಟೆಂಪಲ್ ಒಳಗಡೆ ಪಿಕ್ಚರ್ಸ್ ಎಲ್ಲ ತೆಗಿಯೋಕ್ಕಾಗಲ್ಲ, ಬಟ್ ಆಚೆ ಕಡೆ ಎಲ್ಲ ತೆಕ್ಕೋಬೋದು. ಯು ಹ್ಯಾವ್ ಗುಡ್ ಎನಫ್ ಸ್ಪೇಸ್ ಆ್ಯಂಡ್ ಸ್ಪಾಟ್ಸ್ ಟು ಟೇಕ್ ಗುಡ್ ಪಿಕ್ಚರ್ಸ್. ಸೊ ಇದೆಲ್ಲ ಸ್ವಲ್ಪ ಟಿಪ್ಸ್ ಐ ಥಾಟ್ ಐ ಕ್ಯಾನ್ ಶೇರ್ ಇಟ್ ವಿತ್ ಯು. ಆಮೇಲೆ ಆಚೆ ಕಡೆ ಅಲ್ಲೊಂದು ಚಿಕ್ಕ ಜಾಗದಲ್ಲಿ ಒಳ್ಳೆ ಪಕೋಡ ಹಾಕ್ತಾ ಇರ್ತಾರೆ. ಯು ಕ್ಯಾನ್ ಟ್ರೈ ದ ಪಕೋಡ. ಲೈಮ್ ಸೋಡಾ ಓಕೆ ಆಗಿತ್ತು, ಬಟ್ ಪಕೋಡ ವಾಸ್ ಗುಡ್. ಅದೇ ಒಂದು ಸ್ಮಾಲ್ ಶಾಪ್ಸ್ ಇದೆ ಇನ್ ಕೇಸ್ ಇಫ್ ಯು ವಾಂಟ್ ಹ್ಯಾವ್ ಅ ಕ್ವಿಕ್ ಬೈಟ್. ಅದರ್ವೈಸ್ ಇಟ್ಸ್ ಇನ್ ದ ಮಿಡ್ಲ್ ಆಫ್ nowhere. I mean, middle of national forest. This is called Bhagwan Mahavir National Forest. Alright guys, next ಇವಾಗ ಹೋಟೆಲ್ ರೂಮ್ಗೆ ಹೋಗಿ ಚೆಕ್ ಇನ್ ಆಗಿ ಆಮೇಲೆ ಒಂದೆರಡು ಸ್ಪಾಟ್ಸ್ ನೋಡೋ ಐಡಿಯಾ ಇದೆ. ಓಕೆ, ಸಿ ಯು ಗೈಸ್ ದೇರ್. ದೂದ್ಸಾಗರ್ ರೆಸಾರ್ಟ್ ಇಂದ ಚೆಕ್ಔಟ್ ಮಾಡಿಕೊಂಡು ಪೋಂಡಾ ಕಡೆ ಹೊರಟ್ವಿ. ಪೋಂಡಾ ಇಸ್ ಅ ಪ್ಲೇಸ್ ಇನ್ ಬಿಟ್ವೀನ್ ಪಂಜಿಮ್ ಅಂಡ್ ದೂದ್ಸಾಗರ್. ಇಟ್ಸ್ ಎ ನೈಸ್ ಪ್ಲೇಸ್ ಅಂಡ್ ಇಟ್ಸ್ ಎ ಬ್ಯೂಟಿಫುಲ್ ಡ್ರೈವ್. ವಿ ಹ್ಯಾವ್ ಎ ಫ್ರೆಂಡ್ ದೇರ್. ಅವರು ದೇವಸ್ಥಾನಗಳಿಗೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ದಾರೆ. ಅಂಡ್ ಇಟ್ಸ್ ಎ ಬ್ಯೂಟಿಫುಲ್ ಟೆಂಪಲ್ ಐ ಬಿಲೀವ್. ಸೊ ನೋಡೋಣ ಹೇಗಿದೆ ಟೆಂಪಲ್ಸ್ ಅಂತ. ಆಕ್ಚುಲಿ ಗೋವಾ ರೀಜನಿಗೆ ಬಂದು ಯೂಶಲಿ ಪೀಪಲ್ ಸ್ಕಿಪ್ temples, but this is supposed to be different than our usual Bangalore side temples. ಸೊ ಬನ್ನಿ ನೋಡೋಣ ಹೇಗಿದೆ ಟೆಂಪಲ್ಸ್ ಅಂತ. ಅಲ್ಲಿ ಕೆಲವು ಶಾರ್ಟ್ಸ್ ಎಲ್ಲ ತಗೊಳ್ಳೋ ಪ್ಲಾನ್ ಮಾಡಿದ್ದೀವಿ. ಐ ಆಲ್ಸೋ ಶೋ ಯು ಅರೌಂಡ್ ದ ಟೆಂಪಲ್ ಇಫ್ ಪಾಸಿಬಲ್. ಬನ್ನಿ ಸಿಗೋಣ.